ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನೀವು ಶಿಕ್ಷಕರ ನೇಮಕಾತಿಯನ್ನು ಭಾಳ ಉತ್ಸಾಹದಿಂದ ನೋಡ್ತಾ ಇದ್ದೀರಾ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ PST ಮತ್ತು GPT ಮತ್ತು HSTR ಹುದ್ದೆಗಳು, ಈ ಹುದ್ದೆಗಳಿಗೆ ಸಂಬಂಧಿಸಿದ ಸೋಷಿಯಲ್ ಸೈನ್ಸ್ ಏನಿದೆ, ಇದರಲ್ಲಿ ಇತಿಹಾಸ ಪ್ರಶ್ನೆಗೆ ಸಂಬಂಧಿಸಿದಂಥ ವಿಷಯಗಳನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಈಗಾಗಲೇ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇದೇ ರೀತಿಯಾಗಿ PSTR ಹಾಗೆ GPSTR ಮತ್ತು HSTR ಈ ಎಲ್ಲ ಹುದ್ದೆಗಳ ಒಂದು ಫುಲ್ ಪ್ಯಾಕೇಜ್ ನಿಮಗೆ ಸಿಗ್ತದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂಥ ವಿಷಯಗಳನ್ನು ನೀವು ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್, ಹಾಗಾದರೆ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳು ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ, ಅವುಗಳಿಗೆ ಅನುಗುಣವಾಗಿ ನಾನಿವತ್ತು ನಿಮ್ಮ ಜೊತೆ ಪ್ರಶ್ನೆಗಳನ್ನು ಮಾತಾಡ್ತೇನೆ. ನೋಡಿ, ಅದರ ಜೊತೆಗೆ ಮತ್ತೇನು ಅಂದರೆ, ನಮಗೆ ರಾಂಗ್ ಆಪ್ಷನ್ಸ್ ಏನಿರುತ್ತೆ ಅದ್ರ ಮೇಲೆ ನಮಗೆ ಪೇಪರ್ಗಳನ್ನು ಸೆಟ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಇದು ಗೊತ್ತಿರಲಿ ಅಂತಕ್ಕಂಥದ್ದು ಒಂದು ವಿಚಾರ. ಹಾಗಾದರೆ ಲಾಸ್ಟ್ ವಿಡಿಯೋದಲ್ಲಿ ಕೆಲವು ಪ್ರಶ್ನೆಗಳ ಬಗ್ಗೆ ಮಾತಾಡಿದೆ. ಈಗ ಮೊಘಲ್ ಕಾಲದಲ್ಲಿ ಅಥವಾ ಮೊಘಲರ ಕಾಲದಲ್ಲಿ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಈ ಹೆಸರಿನಿಂದ ಕರೆಯುತ್ತಿದ್ದರು ಅಂತಿದೆ. ಈ ಹೆಸರಿನಿಂದ ಕರೆಯುತ್ತಿದ್ದರು. ನಿಮಗೆಲ್ಲ ರೈಟ್ ಆನ್ಸರ್ ಗೊತ್ತಾಗುತ್ತೆ. ಮತ್ತು ಇದೇ ರೈಟ್ ಆನ್ಸರ್ ಮೇಲೆ ಅಥವಾ ರಾಂಗ್ ಆಪ್ಷನ್ಸ್ಗಳ ಮೇಲೆ ಬೇರೆ ಪ್ರಶ್ನೆಗಳನ್ನು ಕೊಡೋ ಸಾಧ್ಯತೆ ಇರುತ್ತೆ. ಯಾರೇ ಒಬ್ಬ ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡೇ ಏನು ಮಾಡ್ತಾರೆ, ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಹಾಗಾದ್ರೆ ಈಗ ಇಲ್ಲಿ ಸರ್ಕಾರ ಅಂತಿದೆ, ಅಥವಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಸುಬಾ ಅಂತ ಕರಿತೀವಿ. ಪ್ರಾಂತ್ಯಗಳನ್ನು ಏನಂತ ಕರಿತಾ ಇದ್ರು ಇವರು ಅಂದರೆ, ಈ ಸುಬಾ ಅಂತ ಏನು ಮಾಡ್ತಾ ಇದ್ರು, ಕರಿತಾ ಇದ್ರು. ಹಾಗಾದರೆ ಈ ಸುಬಾವನ್ನು ನೋಡ್ಕೊಳ್ತಕ್ಕಂಥವ್ನು ಯಾರು ಅಂದರೆ, ಈ ಸುಬೇದಾರ ಅಂತಕ್ಕಂಥವ್ನು ಏನು ಮಾಡ್ತಾ ಇದ್ದ, ಈ ಸುಬೆಗಳನ್ನು ನೋಡ್ಕೊಳ್ತಾ ಇದ್ದ. ಹಾಗಾದರೆ ಈ 4 ಹಂತಗಳಲ್ಲಿ ರಾಜ್ಯದಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಈ ಒಂದು ಸುಬಾ ಆದಮೇಲೆ ಯಾವ್ದು ಬರ್ತಾ ಇತ್ತು, ಸರ್ಕಾರ ಆದಮೇಲೆ ಯಾರು ಬರ್ತಾ ಇತ್ತು, ಪರಗಣ ಆದಮೇಲೆ ಯಾವ್ದು ಬರ್ತಾ ಇತ್ತು, ಮಂಡಲ ಅಥವಾ ಗ್ರಾಮ ಅಂತ ಕರಿತೀವಿ. ನೋಡಿ, ಇಲ್ಲಿ ಸರ್ಕಾರ ಅಂತ ಕೇಳಿದರೆ ನಿಮಗೆ ಇಲ್ಲಿ ಜಿಲ್ಲೆ ಅಂತ ಗೊತ್ತಿರಬೇಕು. ಸರ್ಕಾರ ಅಂತ ಕೇಳಿದರೆ ಜಿಲ್ಲೆ. ಪರಗಣ ಅಂತ ಕೇಳಿದರೆ ನಿಮಗೆ ಇದು ತಾಲೂಕು ಅಂತ ಗೊತ್ತಿರಬೇಕು. ಪರಗಣ ಅನ್ನೋದು ಗೊತ್ತಿರಬೇಕು. ಹಾಗೆ ಮಂಡಲ ಅಂದರೆ ಈ ಒಂದು ಗ್ರಾಮ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ಈ ಒಂದು 3 ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಬರ್ಬೋದು, ಅಥವಾ ಪರಗಣ ಇವುಗಳಿಗೆ ಸಂಬಂಧಿಸಿದಂತೆ. ನೋಡಿ, ಈಗ ಪ್ಲಾಸಿ ಮತ್ತು ಬಕ್ಸರ್ ಈ ಕದನದ ಸಂದರ್ಭದಲ್ಲೂ ಪರಗಣಗಳನ್ನು ಬಿಟ್ಟುಕೊಟ್ವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತೀವಿ. ಹಾಗಾಗಿ ತಾಲೂಕು ಪರಗಣ ಅಂದರೆ, ಸರ್ಕಾರ ಅಂದರೆ ಜಿಲ್ಲೆ. ಫಸ್ಟು ಸುಬಾ ಬರುತ್ತೆ, ಸುಬಾ ಬಂದಮೇಲೆ ಜಿಲ್ಲೆ ಬಂದಮೇಲೆ ತಾಲೂಕು ಬಂದಮೇಲೆ ಮಂಡಲ ಅಂತ. ನೋಡಿ, ಈ ಮೊಘಲ್ ಡೈನೆಸ್ಟಿಗೆ ಸಂಬಂಧಿಸಿದಂತಹ ಒಂದು ಆಡಳಿತಾತ್ಮಕ ವಿಷಯಗಳನ್ನ ಕುರಿತು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ. ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಮತ್ತೆ ಮೊಘಲ್ ಡೈನೆಸ್ಟಿ ಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ ನಿಮ್ಮ HSTR ಎಕ್ಸಾಮಿನೇಷನಲ್ಲಿ. ಹುಮಾಯೂನನ್ನು ಸೋಲಿಸಿದವರು, ಹುಮಾಯೂನನ್ನು ಯಾರು ಸೋಲಿಸಿದ್ರು ಅಂತ. ನೋಡಿ, ಫಸ್ಟು ಬಾಬರ್ ಬರ್ತಾನೆ, ಬಾಬರ್ ಆದಮೇಲೆ ಹುಮಾಯೂನ್ ಬರ್ತಾನೆ, ಹುಮಾಯೂನ್ ಆದಮೇಲೆ ಅಕ್ಬರ್ ಬರ್ತಾನೆ. ನೋಡಿ, ಬಾಬರ್ ಮತ್ತು ಹುಮಾಯೂನ್, ಅಕ್ಬರ್ನ ಒಂದು ಈ 3ರ ನಡುವಿನ ಹೋರಾಟಗಳು, ಯುದ್ಧಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಇಲ್ಲಿ ಹುಮಾಯೂನ್ ನನ್ನ ಸೋಲಿಸಿದವನು ಒಂದು ಅಫ್ಘಾನ್ ಮೂಲದ ಮನೆತನದಾದಂತಹ ಈ ಸೂರ್ ಶಾ ಸಂತತಿ ಅಥವಾ ಸೂರ್ ಸಂತತಿಯ ಶೇರ್ ಶಾ ಸೂರಿ 1539ರ ಒಂದು ಚೌಸ್ ಕದನದಲ್ಲಿ, ಯಾವ ಕದನ, ಚೌಸ್ ಕದನ. ಅದೇ ರೀತಿ 1540ರ ಒಂದು ಈ ಕನೂಜ್ ಕದನದಲ್ಲಿ ಏನು ಮಾಡ್ತಾನೆ, ಹುಮಾಯೂನನ್ನು ಶೇರ್ ಶಾ ಸೂರಿ ಸೋಲಿಸ್ತಾನೆ. ಹುಮಾಯೂನನ್ನು ಶೇರ್ ಶಾ ಸೂರಿ ಸೋಲಿಸಿದ್ದರಿಂದ ಇವನು ಲಾಹೋರಿಗೆ ತಲೆಮರೆಸ್ಕೊಂಡು ಓಡಿ ಹೋಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನದ ಅಮರಕೋಟೆಯಲ್ಲಿ, ಲಾಹೋರ್ ಬಳಿ ಇರ್ತಕ್ಕಂಥ ಅಮರಕೋಟೆಯಲ್ಲಿ ಈ ಹುಮಾಯೂನನ ಜೀವನದ ಸಾಧನೆ ಅಂದರೆ ಅಕ್ಬರ್ಗೆ ಜನ್ಮ ನೀಡಿದ್ದು ಅಂತ ಗೊತ್ತಿರಬೇಕು. ಯಾವುದು, ಅಕ್ಬರ್ನಿಗೆ ಜನ್ಮ ನೀಡಿದ್ದು ಅಂತ. ಹಾಗಾದರೆ 1542ರಲ್ಲಿ ಅಕ್ಬರ್ ಅಂತಕ್ಕಂಥವನು ಈ ಅಮರಕೋಟೆಯಲ್ಲಿ ಜನಿಸಿದ ಹುಮಾಯೂನನ ಮಗ ಆಗಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ರಾಣಾ ಸಂಗ್ರಾಮ್ ಸಿಂಗ್ ಅಂತಕ್ಕಂಥವನೇನಿದ್ದಾನೆ, ಈ ಬಾಬರ್ನನ್ನು ಭಾರತಕ್ಕೆ ಆಹ್ವಾನಿಸಿದ್ರಲ್ಲಿ ಇವನು ಸಹ ಒಬ್ಬ. 1527ರ ಒಂದು ಈ ಕಣ್ವಾ ಕದನ ಏನಿದೆ, ಈ ಕಣ್ವಾ ಕದನದಲ್ಲಿ ಬಾಬರ್ ಏನು ಮಾಡ್ತಾನೆ, ಈತನನ್ನು ಸೋಲಿಸ್ತಾನೆ.
ಹಾಗಾದರೆ ಅಲ್ಲಾವುದ್ದೀನ್ ಖಿಲ್ಜಿ ಗೊತ್ತಿದೆ ನಿಮಗೆ, ಈ ಒಂದು ದಕ್ಷಿಣ ಭಾರತದ ಮೇಲೆ ಒಂದು ದಾಳಿಯನ್ನು ಮಾಡಿದ ಈ ಒಂದು ಮುಸ್ಲಿಂ ಮೊದಲ ದೊರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇವುಗಳ ಮೇಲೆ ನಿಮಗೆ ಚೌಸ್ ಮತ್ತು ಕನೂಜ್ ಕದನ ಮತ್ತು ಕಣ್ವಾ ಕದನ, ಹಾಗೆ 1526 ಮೊದಲ ಪಾನಿಪತ್ ವಾರ್ ಬಗ್ಗೆನೂ ನಿಮಗೆ ಪ್ರಶ್ನೆಗಳು ಬರ್ಬೋದು. ಪಾನಿಪತ್ ವಾರ್ ಮೇಲೂ ಸಹ ಪ್ರಶ್ನೆಗಳು ಬರ್ಬೋದು. ಎರಡನೇ ಪ್ರಶ್ನೆಗೆ ಶೇರ್ ಶಾ ಸೂರಿ, ಏಮು ಇವರೆಲ್ಲ ಹೋರಾಟಗಳು ಹೇಗೆ ನಡೆಯುತ್ತಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಏಮು ಏನು ಮಾಡ್ತಾರೆ, ದೆಹಲಿಯನ್ನು ಆಳ್ವಿಕೆ ಮಾಡಿ ಎರಡನೇ ಪಾಣಿಪತ್ ಕದನದಲ್ಲಿ 1556 ಅಕ್ಬರ್ ಕಾಲದಲ್ಲಿ ಬೈರಮ್ ಖಾನ್ ಮತ್ತು ಏಮು ನಡುವೆ ನಡೆದಂಥ ಘಟನೆಗಳ ಬಗ್ಗೆನೂ ನಾವು ಕ್ವಶನ್ಸ್ಗಳನ್ನ ರೈಸ್ ಮಾಡ್ಬೋದು. ಈಗ ಹುಮಾಯೂನನಿಗೆ ಸಂಬಂಧಿಸಿದಂಥ ಅಂಶಗಳನ್ನು ಕೇಳಿದ್ದಾರೆ. ಎಸ್, ಅದಾದಮೇಲೆ ಒಂದು ಮೂರನೇ ಕರ್ನಾಟಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ, ನೋಡಿ ಪೂರ್ಣ ಓದಬೇಕು. ಸರಿ ಮತ್ತು ಸರಿಯಲ್ಲ ಅಂತ ಕೇಳಿದ್ದಾರೆ. 1746ರಿಂದ 1763ರವರೆಗೆ ಈ ಮೂರು ಕರ್ನಾಟಿಕ್ ಯುದ್ಧಗಳು ನಡೆಯುತ್ತೆ, ಅಥವಾ ಇದನ್ನು ನಾವು ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಗ್ಲೋ ಫ್ರೆಂಚ್ ವಾರ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಫಸ್ಟ್ ಕರ್ನಾಟಿಕ್ ವಾರ್ ನಡೆಯುತ್ತೆ, ಸೆಕೆಂಡ್ ಕರ್ನಾಟಿಕ್ ವಾರ್ ನಡೆಯುತ್ತೆ, ಹಾಗೆ ಥರ್ಡ್ ಕರ್ನಾಟಿಕ್ ವಾರ್ ನಡೆಯುತ್ತೆ. ಈಗ ನಮಗೆ ಕೇಳಿರ್ತಕ್ಕಂಥದ್ದು ಮೂರನೇ ಫ್ರೆಂಚ್ ಕದನದ ಬಗ್ಗೆ ಕೇಳಿದ್ದಾರೆ. ನೋಡಿ, ಆಂಗ್ಲೋ ಸೈನ್ಯಕ್ಕೆ ಐರ್ಕೂಟ್, ಆಂಗ್ಲೋ ಸೈನ್ಯದ ನೇತೃತ್ವ ವಹಿಸಿದವನು ಐರ್ಕೂಟ್. ಫ್ರೆಂಚ್ ಸೇನೆಯಲ್ಲಿ ಸೆರೆಯಾದಂಥವನು ಯಾರು ಅಂದರೆ ಬುಸ್ಸಿ. ಅಥವಾ ಸರ್ ಐರ್ಕೂಟ್ ಏನು ಮಾಡ್ತಾನೆ, ಈ ಒಂದು ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥ ಫ್ರೆಂಚ್ ಅಧಿಕಾರಿಯನ್ನು ಏನು ಮಾಡ್ತಾನೆ, ಸೆರೆ ಹಿಡಿತಾನೆ ಬುಸ್ಸಿಯನ್ನು. ಇದು ಸರಿ ಸ್ಟೇಟ್ಮೆಂಟು. ವಾಂಡಿವಾಶ್ ಕದನ ಭಾರತದಲ್ಲಿ ಫ್ರೆಂಚರ ಒಂದು ಪ್ರಬಲತೆಯನ್ನು ಅಂತ್ಯ ಮಾಡಿದ್ದೆ 1760ರ ವಾಂಡಿವಾಶ್ ಕದನ. ನೋಡಿ, ಈ ತಮಿಳುನಾಡಿನ ವಾಂಡಿವಾಶ್ ಕದನ ಏನಿದೆ, ಈ ಕದನ ಸರ್ ಐರ್ಕೂಟ್ ಮತ್ತು ಈ ಒಂದು ಕೌಂಟ್ ಡಿ ಲ್ಯಾಲಿಯ ನಡುವೆ ನಡೀತು. ಎಲ್ಲಿ ನಡೀತು? ಮೂರನೇ ಕರ್ನಾಟಿಕ್. ಯಾವ ನಡೀತು? ಮೂರನೇ ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ನಡೀತು. ಎಸ್, ಹಾಗಾದರೆ ಮೂರನೇ ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಆಗಿದ್ದೆ ಈ ವಾಂಡಿವಾಶ್. ಎರಡನೇದಲ್ಲಿ ನಿಮಗೆ ಅನ್ವರುದ್ದೀನ್ ಚಂದ ಸಾಹೇಬನ ಫೈಟ್ ಆಗುತ್ತೆ, ಅವರಿಬ್ಬರು ಸಹ ಸತ್ತು ಹೋಗ್ತಾರೆ. ನಾಸಿರ್ ಜಂಗ್, ಮುಜಾಫರ್ ಜಂಗ್ ಇವರಿಂದ ದೂರ ಹೋಗ್ಬಿಡ್ತಾರೆ. ನೋಡಿ, ಯುದ್ಧ ಮುಗಿದಾಗ ಫ್ರೆಂಚರು ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಸ್ಥಿರವಾಗಿ ಸ್ಥಾಪಿಸಿಕೊಳ್ಳಿಲ್ಲ. ಈ ವಾಂಡಿವಾಶ್ ಕದನದೊಂದಿಗೆ ಭಾರತದಲ್ಲಿ ಫ್ರೆಂಚರ ಒಂದು ವೈಭವ ಆಡಳಿತ ಏನಾಯಿತು, ಎಂಡ್ ಆಯಿತು ಅಂತ. ಈಗ ವಾಂಡಿವಾಶ್ ಕದನದೊಂದಿಗೆ ಫ್ರೆಂಚರ ಆಡಳಿತ ಎಂಡಾಗಿ ಏನಾಯಿತು, ಅವರು ಪಾಂಡಿಚೇರಿಗೆ ಸೀಮಿತ ಆದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಫ್ರೆಂಚರು ಪಾಂಡಿಚೇರಿ ಮತ್ತು ಚಂದ್ರನಗರಗಳಲ್ಲಿ ಮೇಲೆ ಮಾತ್ರ ಹಿಡಿತಗಳನ್ನು ಸಾಧಿಸೋದಕ್ಕೆ ಆಯಿತು ಅಂತ. ಹಾಗಾದ್ರೆ ನಮಗೆ ಯಾವ ಸ್ಟೇಟ್ಮೆಂಟ್ ಸರಿಯಲ್ಲ ಅಂದರೆ, ಈ ಮೂರನೇ ಸ್ಟೇಟ್ಮೆಂಟ್ ಏನಿದೆ ಇದು ಸರಿಯಲ್ಲ, ಇವೆಲ್ಲವೂ ಸರಿ ಅಂತ. ನೋಡಿ, ಮೊದಲ ಆಂಗ್ಲೋ ಕರ್ನಾಟಿಕ್ ಯುದ್ಧ ಆಗೋದಕ್ಕೆ 1946ರಲ್ಲಿ ನಿಮಗೆ 1746ರಲ್ಲಿ ಆಸ್ಟ್ರಿಯಾ ಉತ್ತರಾಧಿಕಾರತ್ವ ಯುದ್ಧ ನಡೆಯುತ್ತೆ. ಉತ್ತರಾಧಿಕಾರತ್ವಕ್ಕಾಗಿ ಯುದ್ಧಕ್ಕಾಗಿ ಫಸ್ಟು ಆಂಗ್ಲೋ ಫ್ರೆಂಚ್ ಆಗುತ್ತೆ. ಇದು ನಿಮಗೆ ಎಕ್ಸ್ ಲಾ ಚಾಪೆಲ್, ಯಾವುದು ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಹಾಗಾದರೆ ಎರಡನೇ ಆಂಗ್ಲೋ ಫ್ರೆಂಚ್ ವಾರ್ ಏನಾಗುತ್ತೆ, ಈ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಮೂರನೇ ಆಂಗ್ಲೋ ಏನಿದೆ ಇದು ಈ ಒಂದು ಪ್ಯಾರಿಸ್ ಒಪ್ಪಂದದೊಂದಿಗೆ, ಯಾವ ಒಪ್ಪಂದ? ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಹಾಗಾದರೆ ಈ ಮೂರನೇ ಆಂಗ್ಲೋ ಫ್ರೆಂಚ್ ವಾರ್ ಹೇಗೆ ನಡೆಯುತ್ತೆ? 1756ರ ಒಂದು ಸಪ್ತವಾರ್ಷಿಕ ಯುದ್ಧಗಳು ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಈ ಸಪ್ತವಾರ್ಷಿಕ ಯುದ್ಧನೇ ಏನಾಗುತ್ತೆ, ಮೂರನೇ ಆಂಗ್ಲೋ ಕರ್ನಾಟಿಕ್ ಯುದ್ಧಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈಗಾಗಲೇ ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ಆಧಾರಗಿಟ್ಕೊಂಡು ಈ ಒಂದು ಕರ್ನಾಟಿಕ್ ಯುದ್ಧಗಳ ಮೇಲೆ ಪ್ರಶ್ನೆ ಕೇಳ್ಬೋದು. ಈಗ ಫಸ್ಟು, ಸೆಕೆಂಡು ಅನ್ವರುದ್ದೀನ್ ಚಂದ ಸಾಹೇಬ್, ನಾಸಿರ್ ಜಂಗ್, ಮುಜಾಫರ್ ಜಂಗ್ ಬಗ್ಗೆ ಕೇಳ್ಬೋದು, ಅಥವಾ ನಿಮಗೆ ಡೂಪ್ಲೆ ಬಗ್ಗೆ ಕೇಳ್ಬೋದು. ಫಸ್ಟು ಸೆಕೆಂಡ್ ವಾರ್ಲಿದ್ದಂತಹ ಡೂಪ್ಲೆ ಬಗ್ಗೆ, ಥರ್ಡಲ್ಲಿ ಬಂದಂಥ ಕೌಂಟ್ ಡಿ ಲ್ಯಾಲಿ ಬಗ್ಗೆ ಕೇಳ್ಬೋದು. ನೋಡಿ, ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲ್ಯಾಲಿ ನಡುವೆ ನಡೆದಂಥದ್ದೇ ವಾಂಡಿವಾಶ್ ಕದನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಬಕ್ಸರ್ ಕದನಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ? ಎಲ್ಲವೂ ಸರಿಯಲ್ಲ ಅಂತಲೇ ಕೊಟ್ಟಿದ್ದಾರೆ. 1764ರಲ್ಲಿ ಬಕ್ಸರ್ ಕದನ ನಡೆಯುತ್ತೆ.
ಆ ಬಕ್ಸರ್ ಕದನ ನಡೆದಂಥದ್ದು ಈ ಮೀರ್ ಕಾಸಿಮ್ ಅಂತಕ್ಕಂಥವನು, ಹಾಗೆ ನಮಗೆ ಬ್ರಿಟಿಷ್ ಅಧಿಕಾರಿಗೆ ಸಂಬಂಧಿಸಿದಂತೆ ಎಕ್ಟರ್ ಮನ್ರೋ ಅಂತಕ್ಕಂಥವನಿದ್ದಾನೆ. ಯಾರಿದ್ದಾನೆ? ಎಕ್ಟರ್ ಮನ್ರೋ ಅಂತಕ್ಕಂಥವನಿದ್ದಾನೆ. ನೋಡಿ, ಮೀರ್ ಕಾಸಿಮನು ಆಂಗ್ಲರ ಕೈಗೊಂಬೆ ಆಗಿರಲು ಒಪ್ಪದಿದ್ದರಿಂದ ಆಯಿತು. ಯಾಕೆಂದರೆ ಮೀರ್ ಕಾಸಿಮ್ ಯಾರಪ್ಪ ಅಂದರೆ, ಈ ಮೀರ್ ಕಾಸಿಮ್ ಯಾರು ಅಂದರೆ ಮೀರ್ ಜಾಫರ್ನ ಅಳಿಮೆಯ. ಮೀರ್ ಕಾಸಿಮ್ ಯಾರು ಅಂದರೆ ಮೀರ್ ಜಾಫರ್ನ ಅಳಿಮೆಯ. ಮೀರ್ ಜಾಫರ್ ಯಾರು ಅಂದರೆ ಸಿರಾಜುದ್ದೌಲನ ಒಬ್ಬ ಸೇನಾನಿಯಾಗಿದ್ದ, ಮೋಸ ಮಾಡ್ದ ಅಂತಕ್ಕಂಥದ್ದು ಗೊತ್ತಿತ್ತು. ಹೌದ್ನ ನವಾಬ ಯಾರು? ಶುಜಾ ಹುದ್ ದೌಲಾ ಅಂತ ಹೌದ್ನ ನವಾಬ ಮತ್ತು ಮೊಘಲ್ ಇಮ್ಮಡಿ ಶಾ ಅಂದರೆ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಅಂತಕ್ಕಂಥವನು. ಆಲಂ ಬಂಗಾಳದ ನವಾಬನಾದ ಮೀರ್ ಜಾಫರ್ನೊಂದಿಗೆ ಕೈ ಜೋಡಿಸಿ ಆಂಗ್ಲರೊಂದಿಗೆ ಕಾದಾಡಲು ಮುಂದಾದನು ಅಂತಕ್ಕಂಥದ್ದು. ಯಾಕೆ ಅಂದರೆ ಇಲ್ಲಿ ಮೀರ್ ಜಾಫರ್ ಆಂಗ್ಲ ಪರವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದ ಆಲ್ರೆಡಿ ಮೊದಲೇ. ಏಕೆ ಅಂದರೆ 1757ರ ಪ್ಲಾಸಿ ಕದನದಲ್ಲಿ 3 ಲಕ್ಷ ರೂಗಳು, ಸುಮಾರು 3 ಲಕ್ಷ ರೂಗಳನ್ನು ಈ ರಾಬರ್ಟ್ ಕ್ಲೈವನಿಂದ ಲಂಚ ಪಡೆದು ಭಾರತದಲ್ಲಿ ಲಂಚಕ್ಕೆ ಮುನ್ನುಡಿ ಆಡಿದವನೇ ಈ ಮೀರ್ ಜಾಫರ್ ಅಂತ ಕರಿತೀವಿ. ಯಾಕೆಂದರೆ ಯುದ್ಧ ಆರಂಭವಾದಾಗ ತಟಸ್ಥನಾಗಿದ್ದ, ಹಾಗಾಗಿ ಅವನು ಆಂಗ್ಲರ ಕಡೆ ಇದ್ದರಿಂದ ಈ ಸ್ಟೇಟ್ಮೆಂಟ್ ಸರಿಯಲ್ಲ ಅಂತ. ಈ ಒಂದು ಬಕ್ಸರ್ ಕದನಕ್ಕೆ ಈ ಸ್ಟೇಟ್ಮೆಂಟ್ ಸರಿಯಲ್ಲ. ಮುಂದೆ ನೋಡೋಣ. ಕದನದಲ್ಲಿ ಎಕ್ಟರ್ ಮನ್ರೋ ನೇತೃತ್ವದ ಆಂಗ್ಲರಿಗೆ ಜಯಶಾಲಿ ಆಯಿತು, ನಿಜ. ಹಾಗಾದರೆ ಆಂಗ್ಲರು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾದಲ್ಲಿ 1765ರ ಈ ಒಂದು ಅಲಹಾಬಾದ್, ಯಾವುದು? ಅಲಹಾಬಾದ್ ಒಪ್ಪಂದದೊಂದಿಗೆ, ಯಾವ ಒಪ್ಪಂದ? ಅಲಹಾಬಾದ್ ಒಪ್ಪಂದದೊಂದಿಗೆ ಏನು ಮಾಡಿದರು? ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ಏನು ಮಾಡಿದರು? ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರೋವರೆಗೂ ಈ 3 ಪ್ಲೇಸ್ಗಳಲ್ಲಿ ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಹಾಗಾದರೆ ನಮಗೀಗ ಪ್ಲಾಸಿ, ಕರ್ನಾಟಿಕ್ ಮತ್ತು ಈ ಒಂದು ಬಕ್ಸರ್ ಕದನಗಳ ಮೇಲೇ ಪ್ರಶ್ನೆಗಳನ್ನು ಕೇಳಿದರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಆಧಾರ ಇಟ್ಕೊಂಡು ಕೇಳ್ಬೋದು. ಹಾಗಾದರೆ 4ನೇ ಪ್ರಶ್ನೆಗೆ ಯಾವ ಸ್ಟೇಟ್ಮೆಂಟ್ ಸರಿ ಅಲ್ಲ ಅಂದರೆ ಬಿ ಸ್ಟೇಟ್ಮೆಂಟ್ ಏನಿದೆ ಇದು ಸರಿ ಅಲ್ಲ ಅಂತ ಗೊತ್ತಿರಬೇಕು. ಅಂದರೆ ಅದಕ್ಕೆ ಉತ್ತರ ಇದು. ನೆಕ್ಸ್ಟ್, ಈ ಕೆಳಗಿನ ಯಾವ ಯುದ್ಧವು 1784ರಲ್ಲಿ ಮಂಗಳೂರು ಒಡಂಬಡಿಕೆಯಲ್ಲಿ ಮುಕ್ತಾಯಗೊಂಡಿತು? ನೋಡಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಿಮಗೆ ಗೊತ್ತಿದೆ. ಇದು ಮದ್ರಾಸನ್ನು ಗೆಲ್ತಾನೆ. ಯಾರು? ಹೈದರಾಲಿ ಮದ್ರಾಸನ್ನು ಗೆಲ್ತಾನೆ. ಮದ್ರಾಸನ್ನು ಗೆದ್ದಂತಹ ಸಂದರ್ಭದಲ್ಲಿದ್ದಂಥ ಬ್ರಿಟಿಷ್ ಅಧಿಕಾರಿ ಯಾರು ಅಂದರೆ ಈ ಕರ್ನಲ್ ಸ್ಮಿತ್ ಅಂತ ಅವನ ಹೆಸರು. ಯಾರು? ಕರ್ನಲ್ ಸ್ಮಿತ್. ಬಟ್ ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ನಮಗೆ ಮಂಗಳೂರು ಒಪ್ಪಂದ. ನೋಡಿ, 2ನೇ ಆಂಗ್ಲೋ ಮೈಸೂರು ಯುದ್ಧ ಏನಿದೆ ಇದು ಮಂಗಳೂರು ಒಪ್ಪಂದದೊಂದಿಗೆ ಎಂಡಾಗುತ್ತೆ. ಯಾವ ಒಪ್ಪಂದ? ಈ ಒಂದು ಮಂಗಳೂರು ಒಪ್ಪಂದದೊಂದಿಗೆ ಎಂಡಾಗುತ್ತೆ. ನೋಡಿ, 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿದ್ದಂಥ ಬ್ರಿಟಿಷ್ ಆಫೀಸರ್ ಯಾರು ಅಂದರೆ ವಾರನ್ ಎಸ್ಟಿಂಗ್ ಅಂತ ನಿಮಗೆ ಗೊತ್ತಿರಬೇಕು. ಯಾರು? ವಾರನ್ ಎಸ್ಟಿಂಗ್. ಹಾಗಾದ್ರೆ ಈ ಮಂಗಳೂರು ಒಪ್ಪಂದ ಅಥವಾ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1782ರಲ್ಲಿ ಈ ಹೈದರಾಲಿ ಏನಿದ್ದಾನೆ, ಯಾರು? ಹೈದರಾಲಿ ಏನಾಗ್ತಾನೆ? ಡೆತ್ ಆಗಿಬಿಡ್ತಾನೆ. ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ ಹೈದರಾಲಿ ಡೆತ್ ಆಗ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್, 3ನೇ ಆಂಗ್ಲೋ ಮೈಸೂರು ಯುದ್ಧ ನಮಗೆ ಈ ಒಂದು ಶ್ರೀರಂಗಪಟ್ಟಣ, ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಬ್ರಿಟಿಷರಿಗೆ 3 ಕೋಟಿ ಹಣವನ್ನು ಕೊಡೋಕ್ಕಾಗದೆ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳಾದಂತಹ, ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ? ತನ್ನ ಮಕ್ಕಳಾದಂತಹ ಈ ಒಂದು ಅಬ್ದುಲ್ ಖಾಲಿಬ್ ಅಂತಕ್ಕಂಥವನು ಒಬ್ಬ, ಹಾಗೆ ಮುಜಾಹುದ್ದೀನ್ ಅಂತಕ್ಕಂಥವನೊಬ್ಬ, ಇವರನ್ನೇನು ಮಾಡ್ತಾನೆ? ಬ್ರಿಟಿಷರಿಗೆ ಒತ್ತೆ ಆಳಾಗಿ ಇಡ್ತಾನೆ. ಇದು 3ನೇ ಆಂಗ್ಲೋ ಮೈಸೂರು ಯುದ್ಧ. ಹಾಗಾದರೆ 4ನೇ ಆಂಗ್ಲೋ ಮೈಸೂರು ಯುದ್ಧವು ಸಹ ಶ್ರೀರಂಗಪಟ್ಟಣ ಏನಿದೆ ಈ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡಾಗುತ್ತೆ. 1799ಕ್ಕೆ ಮೇ 4ನೇ ತಾರೀಕೇನು ಟಿಪ್ಪು ಡೆತ್ ಆಗ್ತಾನೆ. ಇವನು ಡೆತ್ ಆದಮೇಲೆ 1799 ಮಂತ್ ಆಫ್ ಜೂನಲ್ಲಿ ಏನಾಗುತ್ತೆ? ಇದೇ ಶ್ರೀರಂಗಪಟ್ಟಣ ಒಪ್ಪಂದ ಏನಾಗುತ್ತೆ ಅಂದರೆ ಈ ಚತುಷ್ಕೂಟಗಳ ನಡುವೆ ನಡೆಯುತ್ತೆ. ಮರಾಠರಿರ್ಬೋದು, ಹಾಗೆ ಈ ಹೈದರಾಬಾದ್ ನಿಜಾಮರಿರ್ಬೋದು, ಹಾಗೆ ಈ ಮೈಸೂರು ಒಡೆಯರಿರ್ಬೋದು, ಹಾಗೆ ಈ ಬ್ರಿಟಿಷರಿರ್ಬೋದು, ಇವ್ರ ನಡುವೆ ಆಗಿ ಸಹಾಯಕ ಸೈನ್ಯ ಪದ್ಧತಿ ಏನಾಗುತ್ತೆ? ಬರುತ್ತೆ ಜಾರಿಗೆ ಅಂತಕ್ಕಂಥ ಗೊತ್ತಿರಬೇಕು.
ಎಸ್, ಹಾಗಾದರೆ ಈ ಒಂದು ಅಂಶಗಳ ಆಧಾರದ ಮೇಲೆ ಮತ್ತೆ ಬೇರೆ ಥರ ನಮಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಅಥವಾ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜನರಲ್ ಹ್ಯಾರಿಸ್ ಸೇನೆ ಶ್ರೀರಂಗಪಟ್ಟಣವನ್ನು ಮುಟ್ಟಿದ್ರ ಬಗ್ಗೆ, ಅಥವಾ ಮಳವಳ್ಳಿ ಕದನಗಳು ಎಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಕೇಳ್ಬೋದು. ಯಾರು ಮೈಸೂರಿನ ದಿವಾನರಾಗಿದ್ದ ಸಂದರ್ಭದಲ್ಲಿ ಅಥವಾ ದಿವಾನರಾಗಿದ್ದಾಗ ಶಿವನ ಸಮುದ್ರ ಜಲಪಾತದ ಒಂದು ಜಲವಿದ್ಯುತ್ ಶಕ್ತಿಯ ಉತ್ಪಾದನೆ ಆರಂಭಗೊಂಡಿತ್ತು. ನೋಡಿ, ರಂಗಾಚಾರ್ಲು 1881ರಲ್ಲಿ ಮೈಸೂರಿನ ಅಧಿಕೃತವಾದಂತಹ ಮೊದಲ ದಿವಾನರು ಅಂತ ಗೊತ್ತಿರಬೇಕು. ಮತ್ತು ಇವರ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರತಿನಿಧಿ ಸಭೆ ಏನಿದೆ ಇದು ನಿಮಗೆ ಜಾರಿಗೆ ಬಂದಿದ್ದು, ಪ್ರಜಾಪ್ರತಿನಿಧಿ ಸಭೆ. ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟು ವರ್ಷ? 1912ರಿಂದ 18ರವರೆಗೆ 6 ವರ್ಷಗಳ ಕಾಲ ಒಬ್ಬ ಅಧಿಕಾರದಲ್ಲಿದ್ದಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯ. ಹಾಗಾದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸುಮಾರು ಬೆಳವಣಿಗೆ ಆಗುತ್ತೆ. ಮೊದಲನೇ ಮಹಾಯುದ್ಧ ಏನಿದೆ ಇವ್ರ ಕಾಲದಲ್ಲಿ ಆಗಿದ್ದು ಅಂತ ನಿಮಗೆ ಗೊತ್ತಿತ್ತು. ಗಣೇಶ ಗಲಭೆ ಇರ್ಬೋದು, ಹಾಗೆ ಸ್ಟೇಟ್ ಬ್ಯಾಂಕ್ ಇರ್ಬೋದು, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಹಾಗೆ ಇವೆಲ್ಲ VSL ಇವೆಲ್ಲ ಆದಂಥ ಘಟನೆಗಳು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಸರ್ ಮಿರ್ಜ್ ಇಸ್ಮಾಯಿಲ್ ಕಾಲದಲ್ಲಿ ಇವಿನ್ ಬರ್ತಾರೆ. ಈ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಇವ್ರ ಕಾಲದಲ್ಲಿ ಇವರು ಹೋಗಿದ್ರ ಬಗ್ಗೆ ಗೊತ್ತಿರಬೇಕು, ಅಥವಾ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ 3ಕ್ಕೂ ಇವರು ಭೇಟಿ ನೀಡಿದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ಈ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಸುಮಾರು ಹೆಚ್ಚು ಡೆವಲಪ್ಮೆಂಟ್ಸ್ ಇವ್ರ ಕಾಲದಲ್ಲಿ ಆಗುತ್ತೆ. ನೋಡಿ, 1900ರಲ್ಲಿ ಅಥವಾ ಈ ಶಿವನ ಸಮುದ್ರಕ್ಕೆ ಏನಾಗುತ್ತೆ, ಈ ಒಂದು ಎಲೆಕ್ಟ್ರಿಕ್ ಪವರ್ ಸ್ಟೇಷನನ್ನು ಮಾಡಿದ್ರ ಬಗ್ಗೆ ಕೇಳ್ಬೋದು. ಹಾಗೆ ಈ ಒಂದು ಓರಿಯೆಂಟಲ್ ಲೈಬ್ರರಿ ಅಂತಕ್ಕಂಥದ್ದು ಯಾರ ಕಾಲದಲ್ಲಿ ಆಯಿತು ಅಂತಕ್ಕಂಥದ್ದು ಕೇಳ್ಬೋದು. ನೆಕ್ಸ್ಟ್ ಈ ಓರಿಯೆಂಟಲ್ ಲೈಬ್ರರಿ ಆದಮೇಲೆ ನಮಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಆಗಿದ್ದು ಸಹ ಇವ್ರ ಕಾಲದಲ್ಲಿ. ಭಾಳ ವಿಶೇಷವಾಗಿ ಭಾರತದ ಮೊದಲ ವಾಣಿ ವಿಲಾಸ ಅಣೆಕಟ್ಟೆ ಅಥವಾ ಸಾಗರ, ಈ ವಾಣಿ ವಿಲಾಸ ಸಾಗರದ ಒಂದು ಡ್ಯಾಮ್ ಮಾರಿಕಣಿವೆ ಚಿತ್ರದುರ್ಗದ ಹಿರಿಯೂರು ಬಳಿ ಇರತಕ್ಕಂತಹ ಈ ವೇದಾವತಿ ನದಿಗೆ ನಿರ್ಮಾಣವಾಗಿದ್ದು ಈ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹೀಗೆ ದಿವಾನರುಗಳ ಮೇಲೆ ಪ್ರಶ್ನೆ ಮತ್ತು ಈ ದಿವಾನರುಗಳನ್ನ ಇಟ್ಕೊಂಡು ಬೇರೆ ಬೇರೆ ವಿಧಾನದಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಎಸ್, ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಆರಂಭಿಸಲ್ಪಟ್ಟಿದ್ದು ಯಾವಾಗ ಅಂತ ಕೇಳಿದ್ದಾರೆ. ನೋಡಿ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಆರಂಭಿಸಲ್ಪಟ್ಟಿದ್ದು ಯಾವಾಗ ಅಂತ ಗೊತ್ತಿದೆ ನಿಮಗೆ. ನೋಡಿ, 1837 ಈ ಒಂದು ಮಾರ್ಚ್ 7ನೇ ತಾರೀಕು ಈ ಮೆಕಾಲೆ ಟಿಪ್ಪಣಿಯ ಅನ್ವಯ ಭಾರತದಲ್ಲಿ ಏನಾಯಿತು ಅಂದರೆ ಈ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಮತ್ತು ಇಂಗ್ಲೀಷ್ ಆಡಳಿತ ಭಾಷೆಯಾಗಿ ಜಾರಿಗೆ ಬರುತ್ತೆ. ಮೀಡಿಯಮ್ ಆಫ್ ಇಂಗ್ಲೀಷ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಲ್ಯಾಂಗ್ವೇಜ್ ಆಫ್ ಇಂಗ್ಲೀಷ್ ಜಾರಿಗೆ ಬಂದಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದಕ್ಕೆ ರೈಟ್ ಆನ್ಸರ್ ಮೆಕಾಲೆ ರಿಪೋರ್ಟ್ಸ್ ಬೆಂಟಿಕ್ ಕಾಲದಲ್ಲಿ, ಯಾರು ಲಾರ್ಡ್ ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಬರುತ್ತೆ. 1784 ಅಂದರೆ ನಿಮಗೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನಿದೆ ಈ ಬೆಂಗಾಲ್ ಬಗ್ಗೆ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟು ಡಾಲೋಸಿಯ ಕಾಲದಲ್ಲಿ 1853ರಲ್ಲಿ ನಮಗೆ ಈ ಮುಂಬೈ ಟು ಥಾನೆ ಏನಿದೆ ಈ ರೈಲು ಸಂಚಾರ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ವಿಶೇಷವಾಗಿ 1857 ಅಂದರೆ ನಿಮಗೆ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಅಂತಕ್ಕಂಥದ್ದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 10ನೇ ತಾರೀಕು ಇದು ಮೀರತ್ತಲ್ಲಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಫಸ್ಟು ಮೀರತ್ತಲ್ಲಿ ಇದನ್ನು ಕದಮ್ ಸಿಂಗ್ ಅಂತಕ್ಕಂಥವನು ಏನು ಮಾಡ್ತಾನೆ, ದಂಗೆಯ ನಾಯಕತ್ವ ವಹಿಸಿರ್ತಾನೆ. ಕದಮ್ ಸಿಂಗ್ ಅಂತಕ್ಕಂಥವನು ಮೀರತ್ತಲ್ಲಿ, ಕುನ್ವರ್ ಸಿಂಗ್ ಬರೋದು ಬಿಹಾರದಲ್ಲಿ, ಕದಮ್ ಸಿಂಗ್ ಬರೋದು ಮೀರತ್ತಲ್ಲಿ ಅಂತಕ್ಕಂಥದ್ದು, ಭಕ್ತ್ ಖಾನ್ ಬರೋದು ದೆಹಲಿ. ಎಸ್, ಹಾಗಾದರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಆರಂಭಿಸಲ್ಪಟ್ಟಿದ್ದು ಯಾವಾಗ ಅಂತಕ್ಕಂಥದ್ದು ಗೊತ್ತಾಯಿತು. ಈ 3 ಅಂಶಗಳ ಬಗ್ಗೆ ಈ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದನ್ನು ಪ್ರಾರಂಭ ಮಾಡಿ ಇವರು ಒಬ್ಬ ಓರಿಯೆಂಟಲಿಸ್ಟ್ ಅಂದರೆ ಭಾರತದ ಕಲೆ ಸಂಸ್ಕೃತಿ ಇವುಗಳ ಬಗ್ಗೆ ಅಧ್ಯಯನ ನಡೆಸಿ ಓದಿ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ರು. ಅಭಿಜ್ಞಾನ ಶಾಕುಂತಲೆ ನಾಟಕವನ್ನು ಟ್ರಾನ್ಸ್ಲೇಷನ್ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವುದು? ಕಲ್ಕತ್ತಾ, ಬೆಂಗಳೂರು, ಮುಂಬೈ ಟು ಥಾಣೆ.
ನೋಡಿ, ಲಾರ್ಡ್ ಡಾಲೌಸಿಯ ಕಾಲದಲ್ಲಾದಂಥ ಘಟನೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ನಮಗೆ ಫಾದರ್ ಆಫ್ ಇಂಡಿಯನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಈ ಒಂದು ಲಾರ್ಡ್ ಡಾಲೌಸಿ ಅಂತ ಗೊತ್ತಿರಬೇಕು. ಯಾರು? ಲಾರ್ಡ್ ಡಾಲೌಸಿ ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, 1848ರ ಒಂದು ಡಾಟರ್ ಲ್ಯಾಬ್ಸ್ ಪಾಲಿಸಿ ಅಂತಕ್ಕಂಥದ್ದು ಇರ್ಬೋದು. 1852, 1853, ಹಾಗೆ 1854, ಹಾಗೆ 1856 ಈ 3 ಘಟನೆಗಳ ಮೇಲೆ ಇವ್ರ ಮೇಲೆ ಕೇಳ್ಬೋದು. 3ರಿಂದ 4 ಘಟನೆ. ನೋಡಿ, ಇಲ್ಲಿ 1852 ಅಂದರೆ ನಿಮಗೆ ವಿಶೇಷವಾಗಿ ಭಾರತದಲ್ಲಿ ತಂತಿ ವ್ಯವಸ್ಥೆಯನ್ನು ತಂದಿದ್ದು. ಈಗ ಭಾರತದಲ್ಲಿ ಈ ಒಂದು ರೈಲು ವ್ಯವಸ್ಥೆಯನ್ನು ತಂದಿದ್ದು, ಭಾರತದಲ್ಲಿ ಒಂದು ಅಂಚೆ ವ್ಯವಸ್ಥೆಯನ್ನು ತಂದಿದ್ದು, ಭಾರತದಲ್ಲಿ ವಿಧವಾ ಪುನರ್ ವಿವಾಹ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಶಿಫಾರಸು ಮಾಡಿದ್ದೆ ಡಾಲೌಸಿ. ನಂತರ ಕ್ಯಾನಿಂಗ್ ಕಾಲದಲ್ಲಿ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಎಸ್, ಹಾಗಾದರೆ ಈ ಲಾರ್ಡ್ ಡಾಲೌಸಿಯ ಕಾಲದಲ್ಲಿ ವಿಡೋ ರಿಅರೇಂಜ್ ಮ್ಯಾರೇಜ್, ಯಾವುದು ವಿಡೋ ರಿಅರೇಂಜ್ ಮ್ಯಾರೇಜ್ ಆ್ಯಕ್ಟ್ ಅಂತಕ್ಕಂಥದ್ದು ಜಾರಿಗೆ ಬಂದಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಇದಾದ ಮೇಲೆ ನಮಗೆ ಪ್ರಥಮ ಕನ್ನಡ ವಾರಪತ್ರಿಕೆಯನ್ನು ಹೆಸರಿಸಿ ಅಂತ, ಇದು ಸುಮಾರು ಸಲ ಬಂದಿರತಕ್ಕಂಥ ಪ್ರಶ್ನೆ ನಿಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ. 1843ರಲ್ಲಿ ಈ ಒಬ್ಬ ಜರ್ಮನಿಯಲ್ಲಿ ಜನಿಸಿ ಈ ಒಂದು ಬೆಸ್ಲಾರ್ ಅಂತಕ್ಕಂತಹ ಅಥವಾ ಈ ಜರ್ಮನಿಯಲ್ಲಿ ಜನಿಸಿದಂತಹ ಅರ್ಮನ್, ಯಾರು? ಅರ್ಮನ್ ಮೋಂಗ್ಲಿನ್ ಏನು ಮಾಡ್ತಾನೆ, ಈ ಮೊದಲ ಒಂದು ವಾರಪತ್ರಿಕೆಯನ್ನು ಜಾರಿಗೆ ತರ್ತಾನೆ. ಅದು ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಒಂದು ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ ಜಾರಿಗೆ ಬರುತ್ತೆ. ಈ ಬಾಸೆಲ್ ಮಿಷನರಿಯ ಸದಸ್ಯನಾದ ಇವನು ಯಾವ ಮಿಷನರಿ ಅಂದರೆ ಈ ಬಾಸೆಲ್ ಮಿಷನರಿ ಅಂತ. ಈ ಮಿಷನರಿಯ ಸದಸ್ಯನಾಗಿ ಬಾಸೆಲ್ ಮಿಷನರಿಯ ಒಂದು ಸಂಘಟನೆಯ ಸದಸ್ಯನಾಗಿ ನಂತರ ಇವನೇನು ಮಾಡ್ತಾನೆ, ಇದನ್ನು ಜಾರಿಗೆ ತಂದು ಇದರ ಇಂಪ್ರೂವ್ಮೆಂಟ್ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಈ ಹರ್ಮನ್ ಮೋಂಗ್ಲಿನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ಜಾರಿಗೆ ತಂದಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ನೆಕ್ಸ್ಟ್ ಅದಾದಮೇಲೆ ನಮಗೆ ಕೆಳಗಿನ ಯಾವುದು ಭಾರತ ಸರ್ಕಾರದ ಅಧಿನಿಯಮ 1919ರ ಒಂದು ಘಟಕವಾಗಿರಲಿಲ್ಲ ಅಂತ ಕೊಟ್ಟಿದ್ದಾರೆ. ಘಟಕವಾಗಿರಲಿಲ್ಲ. ನೋಡಿ, ಹೊಣೆಗಾರಿಕೆಯುಳ್ಳ ಸರ್ಕಾರವನ್ನು ಭಾರತಕ್ಕೆ ಕ್ರಮೇಣ ವಿಸ್ತರಿಸುವುದು ಅಂದರೆ ಒಂದು ರೆಸ್ಪಾನ್ಸಿಬಲ್ ಅಥವಾ ನಿಮಗೆ ಒಂದು ಸೆಲ್ಫ್ ಗೌರ್ಮೆಂಟನ್ನು ರೆಸ್ಪಾನ್ಸ್ ಮಾಡೋದ್ರ ಬಗ್ಗೆ ಹೇಳಿದರೆ ಸರಿ ಇದೆ ಈ ಸ್ಟೇಟ್ಮೆಂಟ್. ಕೇಂದ್ರದಲ್ಲಿ ನಿಮಗೆ ದ್ವಿಸದನ ಮತ್ತು ಕೆಳಮನೆ ಮತ್ತು ರಾಜ್ಯಸಭೆ ಮೇಲ್ಮನೆ ಇದರ ಬಗ್ಗೆನೂ ಪ್ರಸ್ತಾಪ ಮಾಡುತ್ತೆ. ಪ್ರಾಂತ್ಯ ಮಟ್ಟದಲ್ಲಿ ದ್ವಿಪೌರತ್ವವನ್ನು ರದ್ದುಗೊಳಿಸಿದ್ದು, ಇದು ಚಾಲ್ತಿಗೆ ತರುತ್ತೆ. ಇದೇನು ಮಾಡುತ್ತೆ? ಜಾರಿಗೆ ತರುತ್ತೆ, ರದ್ದುಗೊಳಿಸಲ್ಲ. ಹಾಗಾಗಿ ಯಾವ ಘಟಕ ಸರಿಯಾಗಿಲ್ಲ ಅಂದರೆ 3ನೇ ಆಪ್ಷನ್ ಸರಿಯಾಗಿಲ್ಲ. ಪ್ರಾಂತ್ಯದಲ್ಲಿ ಜಾರಿಗೆ ತಂದಿದ್ದು ಈ ಒಂದು 1919ರ ಕಾಯ್ದೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಲು ಆಶ್ವಾಸನೆ ಕೊಡುತ್ತೆ, ಸರಿ. ಹಾಗೆ ಮತ್ತೊಂದು ವಿಶೇಷವಾಗಿ ಈ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳ್ಬೋದು. ನೋಡಿ, ವುಮೆನ್ ಲಿಮಿಟೆಡ್ ಪವರ್ ಅಥವಾ ಲಿಮಿಟೆಡ್ ಈ ಒಂದು ವೋಟಿಂಗ್ ಪವರನ್ನು ನೀಡಿರ್ತಕ್ಕಂಥದ್ದು ಯಾವುದು ಅಂದರೆ ಈ 19. ಇದನ್ನು ವಿಸ್ತಾರ ಮಾಡಿದ್ದು ಯಾವುದು ಅಂದರೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ವಿಸ್ತಾರ ಮಾಡಿದ್ದು 1935ರ ಒಂದು ಕಾಯಿದೆ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ 11ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು? ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಮೇಲೆ ಮೊದಲ ಭಾರತೀಯ ಅಂತ ಕೇಳಿದ್ದಾರೆ. ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್ ಅಂತ ಏನಾದರೂ ಕೇಳಿದರೆ, ಇಂಡಿಪೆಂಡೆಂಟ್ ಇಂಡಿಯನ್ ಗವರ್ನರ್ ಜನರಲ್ ಅಂದರೆ 1947ರಿಂದ ಈ 48 ಜೂನ್ವರೆಗೆ ಇದ್ದಂಥವ್ರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಆದರೆ ಭಾರತೀಯ ಅಂತ ಕೇಳಿದ ತಕ್ಷಣ ನಮಗೆ ಸಿ ರಾಜಗೋಪಾಲಾಚಾರಿ 1948ರಿಂದ 50ವರೆಗೆ ಇದ್ದಂಥವ್ರು ಯಾರು? ಸಿ ರಾಜಗೋಪಾಲಾಚಾರಿ. ಹಾಗಾದರೆ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷ ಯಾರು ಅಂದರೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್, ಭಾರತ ಸ್ವತಂತ್ರಗೊಂಡಾಗ ಭಾರತದ ಮೊದಲ ಈ ಪ್ರಧಾನ ಮಂತ್ರಿ ಯಾರು ಅಂದರೆ ನೆಹರು ಅಂತ ಗೊತ್ತಿರಬೇಕು. ಯಾರು? ನೆಹರು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಒಂದು 12ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು, ಸಿ ರಾಜಗೋಪಾಲಾಚಾರಿ. ಭಾರತ ಸಂವಿಧಾನ ರೂಪಿಸಲು ರಾಜ್ಯ ವ್ಯವಸ್ಥೆ ಸಭೆ.
ನೋಡಿ ಕಾನ್ಸ್ಟಿಟ್ಯೂಂಟಿಯೆಂಟ್ ಆ್ಯಂಡ್ ಅಸೆಂಬ್ಲಿ ಅಂತ, ಕಾನ್ಸ್ಟಿಟ್ಯೂಂಟಿಯೆಂಟ್ ಅಸೆಂಬ್ಲಿ ಅಂತಕ್ಕಂಥದ್ದನ್ನು ಮುಖ್ಯಸ್ಥರಾಗಿದ್ದವರು ಯಾರು ಅಂತಕ್ಕಂಥದ್ದು ಕೇಳಿದರೆ, ಮುಖ್ಯಸ್ಥರಾದಂಥವರು ಯಾರು ಅಂತ ನೋಡಿ. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೆ, ಸಿ ರಾಜಗೋಪಾಲಾಚಾರಿ ಇದೆ, ಬಾಬು ರಾಜೇಂದ್ರ ಪ್ರಸಾದ್ ಇದೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದೆ. ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಮಗೆ ಗೊತ್ತಿದೆ, ಇವರು ಗೃಹ ಮಂತ್ರಿ ಆಗಿದ್ದರು ಅಂತ ಗೊತ್ತಿರಬೇಕು, ಗೃಹ ಮಂತ್ರಿ ಆಗಿದ್ದರು ಅಂತ ಗೊತ್ತಿರಬೇಕು. ಹಾಗಾದರೆ ನಮಗೆ ಈ ಅಂಬೇಡ್ಕರ್ ಅವರನ್ನು ಏನಂತ ಕರಿತೀವಿ ನಾವು, ಈ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಇವರೇನು ಅಂದರೆ ಈ ಕರಡು ಸಮಿತಿ ಏನಿದೆ, ಈ ಕರಡು ಸಮಿತಿ ಅಧ್ಯಕ್ಷರಾದಂಥವರು ಅಥವಾ ಪ್ರೆಸಿಡೆಂಟ್ ಆಫ್ ಡ್ರಾಫ್ಟಿಂಗ್ ಕಮಿಟಿಗೆ ಯಾರಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಇಲ್ಲಿ ಇವರು ಅಂತ ಗೊತ್ತಾಗಬೇಕು. ಆದರೆ ಈ ಒಂದು ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಇದರ ಒಂದು ಮುಖ್ಯಸ್ಥರಾಗಿದ್ದರು, ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಸಿ ರಾಜಗೋಪಾಲಾಚಾರಿ ಸ್ವತಂತ್ರ ಭಾರತದ ಒಬ್ಬ ಮೊದಲ ಏನಾಗಿದ್ದ ಗವರ್ನರ್ ಆದ ಅಂತ ಭಾರತೀಯ. ನೋಡಿ ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಲ್ಲ, ಯಾವ ಹೇಳಿಕೆ ಇಲ್ಲಿ ಸರಿಯಲ್ಲ ಅಂತಕ್ಕಂಥದ್ದು ಕೇಳಿದೆ, ಯಾವ ಹೇಳಿಕೆ ಸರಿಯಲ್ಲ ಅಂತಕ್ಕಂಥದ್ದು ನೋಡಿ. ಅದು ಕನ್ನಡದಲ್ಲಿ ಅಂದರೆ ಅದು ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ನೋಡಿ ಕಲ್ಕತ್ತಾದಲ್ಲಿ 1828ರಲ್ಲಿ ಬ್ರಹ್ಮ ಸೊಸೈಟಿ, ಬ್ರಹ್ಮಚಾರಿ, ಯಾಕೆ ಅಂದರೆ ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಯಾರು ಅಂದರೆ ಈ ಒಂದು ರಾಜಾ ರಾಮ್ ಮೋಹನ್ ರಾಯ್. ನೋಡಿ ಸುಮಾರು 15 ಭಾಷೆಗಳನ್ನು ಮಾತಾಡ್ತಕ್ಕಂಥ ರಾಜಾ ರಾಮ್ ಮೋಹನ್ ರಾಯ್ 1815ರಲ್ಲಿ ಇವರು ಆತ್ಮೀಯ ಸಭಾವನ್ನು ಸಹ ಸ್ಟಾರ್ಟ್ ಮಾಡಿದರು. ಬಟ್ 1830ರಲ್ಲಿ ಏನು ಮಾಡ್ತಾರೆ, ಇವರು ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿಗೆ ಹೋಗಿ ಎಲ್ಲಿ ಮಾಡ್ತಾರೆ, ಈ ಬ್ರಿಸ್ಟನ್ನಲ್ಲಿ ಸತ್ತು ಹೋಗ್ತಾರೆ. 2ನೇ ಅಕ್ಬರ್ ಬಗ್ಗೆ ಏನು ಮೊಕದ್ದಮೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿ ಬ್ರಿಟನ್ ಅಥವಾ ಇಂಗ್ಲೆಂಡಿನ ಬ್ರಿಸ್ಟನ್ನಲ್ಲಿ 1833ರಲ್ಲಿ ಸತ್ತೋದಂಥವರು. ನೋಡಿ ಭಾರತದ ವೈಚಾರಿಕತೆಯ ಪಿತಾಮಹ, ಭಾರತದ ಪುನರುಜ್ಜೀವನದ ಪಿತಾಮಹ, ಬಂಗಾಳದ ಗದ್ಯ ಸಾಹಿತ್ಯದ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಎಸ್, ಹಾಗಾದರೆ ಅದು ಮೂರ್ತಿ ಪೂಜೆಗೆ ಪ್ರೋತ್ಸಾಹ ನೀಡಿತು. ದ ಮೊನೋಸ್ಟಿಸ್ಟ್ ಅಂತಕ್ಕಂಥ ಕೃತಿ ಏನಿದೆ ಅದರಲ್ಲಿ ಹೇಳ್ತಾರೆ ಈ ಮೂರ್ತಿ ಪೂಜೆಯನ್ನು ಅದು ಪ್ರೋತ್ಸಾಹಿಸಲಿಲ್ಲ ಅಂತ ನಿಮಗೆ ಗೊತ್ತಿರಬೇಕು. ದ ಮೊನೋಥಿಸ್ಟ್ ಅಂತಕ್ಕಂಥ ಅವರ ಒಂದು ಮೇಜರ್ ಆದಂಥ ಪುಸ್ತಕ ನೀವು ನೋಡಿರ್ತೀರ. ಒಂದೇ ದೇವರು ಅಸ್ತಿತ್ವದಲ್ಲಿ ನಂಬಿಕೆ ಇರಿಸ್ತಕ್ಕಂಥದ್ದು, ಅದರಲ್ಲಿ ಎಲ್ಲ ಜಾತಿ ಧರ್ಮ ಜನರು ಒಂದೆಡೆ ಸೇರಿ ಪ್ರಾರ್ಥಿಸಲಾಗುತ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವು ಮೂರು ಸಹ 1828ರ ಒಂದು ಬ್ರಹ್ಮ ಸೊಸೈಟಿಯ ಹೇಳಿಕೆಗಳಾಗಿತ್ತೆ. ಆದರೆ ಮೂರ್ತಿ ಪೂಜೆಯನ್ನು ಅದು ಪ್ರೋತ್ಸಾಹಿಸೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಸ್, ಚೀನಾದಲ್ಲಿ 1931ರಲ್ಲಿ ಅಥವಾ 31ರ ಕಮ್ಯುನಿಸ್ಟ್ ದಂಗೆಯ ನೇತೃತ್ವವನ್ನು ವಹಿಸಿದ್ದರು ಈ ಮಾಜುಂಗ್ ಅಂತ ಕರೀತಾರೆ, ಅಥವಾ ಮಾಹೋತ್ಸೆ ಅಂತಕ್ಕಂಥದ್ದು 1931ರ ನೇತೃತ್ವ ವಹಿಸಿದವರು ಅಂತ ಗೊತ್ತಿದೆ. ನೆಕ್ಸ್ಟ್ ಹಾಗಾದರೆ ಈ ಸನ್ಯತ್ ಸೇನ್ ಅಂತಕ್ಕಂಥವ್ರು ಏನಿದ್ದಾರೆ 1911 ಮತ್ತು 1912ರಲ್ಲಿ ನಡೆದಂಥ ಒಂದು ರಿಪಬ್ಲಿಕ್ ರೆವಲ್ಯೂಷನ್ಗೆ ಸಂಬಂಧಿಸಿದಂತಹ ವ್ಯಕ್ತಿ. ಇವರನ್ನು ನಾವು ಮಾಡರ್ನ್ ಚೀನಾದ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಡರ್ನ್ ಚೀನಾದ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ಚಿಕ್ಯಾಂಗ್ ಕೈಶೇಕ್ ಅಂದರೆ 1950 ಅಂದರೆ 1945 ನಮಗೆ ಅಕ್ಟೋಬರ್ 24ನೇ ತಾರೀಕು UNO ಸ್ಥಾಪನೆ ಆದಾಗ ಇದ್ದಂಥ ಚೀನಾದ ಅಧ್ಯಕ್ಷ ಯಾರು ಅಂದರೆ ಚಿಕ್ಯಾಂಗ್ ಕೈಶೇಕ್ ಅಂತ. ಚಿಕ್ಯಾಂಗ್ ಕೈಶೇಕ್, ಮಾವುತ್ಸೆತುಂಗ, ಸನ್ಯತ್ ಸೇನ್ ಅಂತಕ್ಕಂಥದ್ದು. ಸನ್ಯತ್ ಸೇನ್ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಏಕೆಂದರೆ ಈ ಆಧುನಿಕ ಚೀನಾದಲ್ಲಾದಂಥ ಅಂಶಗಳು ಗಣರಾಜ್ಯವಾದಾಗ ಅಧಿಕಾರಕ್ಕೆ ಬಂದಂಥ ಸನ್ಯತ್ ಸೇನ್ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ನೋಡಿ, ನಮ್ಗೆ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಮತ್ತು ಅವುಗಳ ವಿಚಾರಗಳನ್ನು ನೀವು ತಿಳ್ಕೊಂಡಿರಿ. ಹಾಗಾಗಿ ಈ ವಿಡಿಯೋವನ್ನು ಇಷ್ಟ ಆದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಓನ್ ಆಲ್.